Student, we have already dealt with the concept of rural indebtedness and rural poverty under the rural sociology. Now we will start with another presenting burning issues in the society, which is the problem of unemployment. ನಿರುದ್ಯೋಗ ಎನ್ನುವ ವಿಷಯದ ಮೇಲೆ ಇವತ್ತು ನಾವು ಚರ್ಚೆ ಮಾಡೋದಾದರೆ ನಿರುದ್ಯೋಗ ಒಂದು ಸಾಮಾಜಿಕ ಸಮಸ್ಯೆಯಾಗಿದ್ದು ಇದನ್ನು ಅರ್ಥೈಸುವುದಾದರೆ ಒಬ್ಬ ನಿರುದ್ಯೋಗದ ಬಗ್ಗೆ ವಿಶ್ಲೇಷಣೆ ಮಾಡುವುದಾದರೆ ನಿರುದ್ಯೋಗ ಒಂದು ಸಾಮಾಜಿಕ ಸಮಸ್ಯೆಯಾಗಿದ್ದು ಇದನ್ನು ಅರ್ಥೈಸುವುದಾದರೆ ಒಬ್ಬ ವ್ಯಕ್ತಿಗೆ ಕೆಲಸ ಮಾಡಲು ಅನಿವಾರ್ಯತೆ ಇದ್ದು ಅವನಿಗೆ ದೈಹಿಕ ಸದೃಢತೆ ಇದ್ದು ಕೆಲಸ ಮಾಡಲು ಒಪ್ಪಿಗೆ ಇದ್ದು ಕೆಲಸ ಸಿಗದ ಇರುವ ಪರಿಸ್ಥಿತಿಯನ್ನು ನಿರುದ್ಯೋಗವೆಂದು ಅರ್ಥೈಸಬಹುದು. ಭಾರತ ಆಧುನೀಕರಣ, ವಿಜ್ಞಾನ ತಂತ್ರಜ್ಞಾನ, ಕೈಗಾರೀಕರಣ, ನಗರೀಕರಣ, ಜಾಗತೀಕರಣ, ಅಧಿಕಾರದ ವಿಕೇಂದ್ರೀಕರಣದ ಸಂದರ್ಭದಲ್ಲಿ ನಿರುದ್ಯೋಗ ಗ್ರಾಮೀಣ ಸಮಾಜದಲ್ಲಿ ಹೆಚ್ಚುತ್ತಲೇ ಹೋಗುತ್ತಿದೆ. ಈ ನಿರುದ್ಯೋಗ ಅಸಂಘಟಿತ ವಲಯದಲ್ಲಿ 93% ಪ್ರಮಾಣ ಇದ್ದು ಈ ಭಾಗದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಒಂದು ಒಗಟಿನ ರೂಪದಲ್ಲಿ ಭಾರತದ ಉದ್ಯೋಗದ ನೀತಿಯ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಯಾವ ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆ ಹೆಚ್ಚುತ್ತಾ ಹೋಗುತ್ತಿದೆಯೋ ಅದೇ ವರ್ಷದಲ್ಲೇ ನಿರುದ್ಯೋಗವು ಅದೇ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗುತ್ತಿರುವ ಅದೆಷ್ಟೋ ಉದಾಹರಣೆಗಳು ಇದಕ್ಕೆ ಸಾಕ್ಷೀಕರಿಸುತ್ತವೆ. ಕಳೆದ ದಶಕದಲ್ಲಿ 7% ಆರ್ಥಿಕತೆ ಬೆಳವಣಿಗೆ ಹೊರತಾಗಿಯೂ ಸಮಾಜದಲ್ಲಿ ಅವಶ್ಯಕತೆ ಇರುವಷ್ಟು ಉದ್ಯೋಗಗಳು ಸೃಷ್ಟಿಯಾಗದೇ ಇರುವಂತಹ ಅದು ಚರ್ಚೆಗೆ ಗ್ರಾಸ ಆಗುತ್ತದೆ. ಉದ್ಯೋಗ ಬೆಳವಣಿಗೆಯ ದರವನ್ನು ದಶಕಕ್ಕೆ ಹೋಲಿಕೆ ಮಾಡಿದರೆ 2.87% ಇದ್ದುದು ಪ್ರಸ್ತುತದೊಂದು 1% ಕಡಿಮೆಯಾಗಿರ್ತಕ್ಕಂಥದ್ದನ್ನು ನಾವು ಉದಾಹರಿಸಬಹುದು. ನಿರುದ್ಯೋಗದ ಬೆಳವಣಿಗೆ ಅನೌಪಚಾರಿಕ ಕಾರ್ಮಿಕರ ಕಡೆ ಕರೆದುಕೊಂಡು ಹೋಗುತ್ತದೆ. ನಿರುದ್ಯೋಗ ಬಡತನಕ್ಕೆ ಒಂದು ದಾರಿ ಮಾಡಿಕೊಡುತ್ತದೆ. ಬಡತನ ತನ್ನ ಸ್ವರೂಪದ ಕವಲುಗಳು ಬಿಚ್ಚಿಕೊಳ್ಳುತ್ತಾ ಹೋಗುವುದರ ಜೊತೆಗೆ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತದೆ. ಬಡತನ ಹೆಚ್ಚು ಹಬ್ಬರಿಸಿರುವುದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ. ಹಾಗೆಯೇ ನೋಡುವುದಾದರೆ ಇದರ ಬೆಳವಣಿಗೆಗೆ ಬಹುಬಗೆಯ ಕಾರಣಗಳು ಇವೆ ಮತ್ತು ಇದರ ಅಟ್ಟಹಾಸ ಹಬ್ಬರಕ್ಕೆ ಇದರ ವ್ಯಾಪ್ತಿಯು ಪರಿಪೂರ್ಣವನ್ನು ಕಂಡುಕೊಂಡಿದೆ. ಸರ್ಕಾರ ಪರಿಹಾರೋಪಾಯದ ಕಾರ್ಯತಂತ್ರಗಳನ್ನು ಕೂಡ ರೂಪಿಸಿದೆ. ಈ ಎಲ್ಲ ಅಂಶಗಳು ಸವಿಸ್ತಾರವಾಗಿ ಈ ಅಧ್ಯಾಯದಲ್ಲಿ ನಾವು ಚರ್ಚಿಸಬಹುದು. ನಿರುದ್ಯೋಗ, ಈ ಒಂದು ಅನ್ಎಂಪ್ಲಾಯ್ಮೆಂಟ್ ವಿಷಯವಾಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೋಡೋದಾದರೆ ನಿರುದ್ಯೋಗವು ಅವರ ಆರ್ಥಿಕ ವ್ಯವಸ್ಥೆ ಮತ್ತು ಸಾಧಿಸಿದ ಅಭಿವೃದ್ಧಿಯ ಮಟ್ಟವನ್ನು ಲೆಕ್ಕಿಸದೆ ವಿಶ್ವದ ಪ್ರತಿಯೊಂದು ದೇಶಗಳು ಎದುರಿಸುತ್ತಿರುವ ಸಾಮಾನ್ಯ ಆರ್ಥಿಕ ಕಾಯಿಲೆಯಾಗಿದೆ. ಆದರೆ ಅಭಿವೃದ್ಧಿಯಾಗದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಚಾಲ್ತಿಯಲ್ಲಿರುವ ನಿರುದ್ಯೋಗದ ಸ್ವರೂಪವು ವಿಶ್ವದ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬಹಳ ತೀವ್ರವಾಗಿ ಇದು ಭಿನ್ನತೆಯನ್ನು ನಾವು ನೋಡಬಹುದು. ಹಾಗೆಯೇ ಅಭಿವೃದ್ಧಿ ಹೊಂದಿದ ದೇಶಗಳು ನಿರುದ್ಯೋಗ ಎದುರಿಸುತ್ತಿರುವಾಗ ಭಾರತದಂತಹ ಅಭಿವೃದ್ಧಿಯಾಗದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಹೆಚ್ಚಿನ ಜನಸಂಖ್ಯೆಯ ಬೆಳವಣಿಗೆಗೆ ಮತ್ತು ನಿಧಾನಗತಿಯ ಆರ್ಥಿಕ ಬೆಳವಣಿಗೆಯಿಂದ ಉಂಟಾಗುವ ರಚನಾತ್ಮಕ ನಿರುದ್ಯೋಗವನ್ನು ಎದುರಿಸುತ್ತಿದೆ ಅಂತಕ್ಕಂಥ ವಿಷಯಗಳನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇದರಲ್ಲಿ ನಮ್ಮಲ್ಲಿ ಈ ಟ್ರೇಡಿಂಗ್ ಎಕನಾಮಿಕ್ಸಲ್ಲಿ ನಾವು ಆ ಸರ್ವೆ ಪ್ರಕಾರದಲ್ಲಿ ಆಗಸ್ಟ್ 2019 ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ನಾವು ನೋಡೋದಾದರೆ 20% ಪ್ರಮಾಣ ಇದೆ ಅಂತಕ್ಕಂಥ ಅಂಶವನ್ನು ಒಂದು ನಿಟ್ಟಲ್ಲಿ ಅವರು ಹೇಳ್ತಾರೆ. ಹಾಗೆಯೇ ಈ ಆರ್ಗನೈಸಿಂಗ್ ಸೆಕ್ಟರು ಮತ್ತು ಅನ್ಆರ್ಗನೈಸಿಂಗ್ ಸೆಕ್ಟರು ಭಾರತದಲ್ಲಿ ಯಾವ ಪ್ರಮಾಣದಲ್ಲಿ ಇದು ಒಳಗೊಂಡಿದೆ ಅಂತಕ್ಕಂಥದ್ದನ್ನು, ನಿರುದ್ಯೋಗ ಅಂತಕ್ಕಂಥದ್ದು ಎರಡರಲ್ಲೂ ಇದೆ.
ಒಂದು ಆರ್ಗನೈಸಿಂಗ್ ಸೆಕ್ಟರು ಮತ್ತು ಇನ್ನೊಂದು ಅನ್ಆರ್ಗನೈಸಿಂಗ್ ಸೆಕ್ಟರು ಅಂತಂದು ಹೇಳಿ. ಹಾಗೆ ಆರ್ಗನೈಸಿಂಗ್ ಸೆಕ್ಟರಲ್ಲಿ 2016-17 ಒಂದು ಸಾಲಲ್ಲಿ ನಾವು ನೋಡೋದಾದರೆ 5.1% ಆರ್ಗನೈಸಿಂಗ್ ಸೆಕ್ಟರಲ್ಲಿದೆ. ಹಾಗೆಯೇ ಅನ್ಆರ್ಗನೈಸಿಂಗ್ ಸೆಕ್ಟರ್ ಅಂದರೆ ಅಸಂಘಟಿತ ವಲಯದಲ್ಲಿ ಅದೇ 16-17ರಲ್ಲಿ 93.9% ಇದೆ ಅಂತಕ್ಕಂಥದ್ದನ್ನು ಒಂದು ಶೋಧಗಂಗಾ ಒಂದು ರೆಫರ್ ಮಾಡುತ್ತೆ, ಅದರದ್ದೊಂದು ಒಂದು ಉಲ್ಲೇಖ ಕೊಡುತ್ತೆ. ಹಾಗೆಯೇ ಅನ್ಎಂಪ್ಲಾಯ್ಮೆಂಟ್ ರೇಟ್ 2017-18ರಲ್ಲಿ ಈ ಒಂದು ಪಿರಾಡಿಕ್ ಒಂದು ಲೇಬರ್ ಸರ್ವೆ ಪ್ರಕಾರದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಇಂಡಿಯಾದಲ್ಲಿ ನೋಡ್ತಾ ಬಂದರೆ ಸ್ಟೇಟ್ಗಳಲ್ಲಿ ಹೀಗೆ ಅತಿ ಹೆಚ್ಚು ನಿರುದ್ಯೋಗ ಹೊಂದಿರತಕ್ಕಂಥ ಕೆಲವು ಎರಡು ರಾಜ್ಯಗಳನ್ನು ನಾವು ನೋಡ್ತಾ ಬರ್ತೀವಿ. ತ್ರಿಪುರ 30% ಅಲ್ಲಿ ನಿರುದ್ಯೋಗದ ಒಂದು ಪ್ರಮಾಣ ಇರ್ತಕ್ಕಂಥದ್ದಿದ್ದರೆ, ನಾಗಾಲ್ಯಾಂಡಲ್ಲಿ 21.6% ಇದು ಸೆಕೆಂಡ್ ಪ್ಲೇಸಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ನಮ್ಮಲ್ಲಿ ನೋಡಿ ಅದು ಅಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕರ್ನಾಟಕ ಕೇವಲ 3.9% ಮಾತ್ರ ನಿರುದ್ಯೋಗ ಪ್ರಮಾಣ ಇದೆ ಅಂತಂದೇಳಿ ಒಂದು ಉಲ್ಲೇಖ ಆಗುತ್ತೆ. ಹಾಗೆಯೇ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಇರ್ತಕ್ಕಂಥದ್ದು ನಿರುದ್ಯೋಗ ಪ್ರಮಾಣ ಅಂತಂದೇಳಿದರೆ ನಿರುದ್ಯೋಗ ಪ್ರಮಾಣ ಇರ್ತಕ್ಕಂಥದ್ದು ಅಂತಂದು ಹೇಳಿದರೆ ಇಲ್ಲಿ 0.6% ಅಂದರೆ ಅತ್ಯಂತ ಕೆಳ ಸ್ತರದಲ್ಲಿ ಇರ್ತಕ್ಕಂಥದ್ದನ್ನು ಈ ಅಂಶಗಳು ಈ ಒಂದು ಉಲ್ಲೇಖಗಳನ್ನು ನಾವು ಅದರ ಮೇಲೆ ಆಲೋಚನೆ ಮಾಡೋದಾದರೆ ಹೀಗೆ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಈ ನಿರುದ್ಯೋಗವನ್ನು ವ್ಯಾಖ್ಯಾನಿಸುವುದಾದರೆ ನಿರುದ್ಯೋಗ ಅಂದರೆ ಹೇಳಿದರೆ ಏನಂತ ನೋಡ್ಬೋದು ಅಂತ ಹೇಳಿದರೆ ಅನ್ಎಂಪ್ಲಾಯ್ಮೆಂಟ್ ರೆಫರ್ ಟು ಸಿಚುಯೇಷನ್ ಇನ್ ವಿಚ್ ದಿ ವರ್ಕರ್ಸ್ ಹೂ ಆರ್ ಕೇಪಬಲ್ ಆಫ್ ವರ್ಕಿಂಗ್ ಆ್ಯಂಡ್ ವಿಲ್ಲಿಂಗ್ ಟು ವರ್ಕ್ ಡು ನಾಟ್ ಗೆಟ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಏನು ಹೇಳುತ್ತೆ ಅಂತ ಹೇಳಿದರೆ ಹೀಗೇನೆ ಕೆಲಸಗಾರರಿಗೆ ಕೆಲಸ ಮಾಡಲು ಆಸಕ್ತಿ ಮತ್ತು ಅರ್ಹತೆ ಇದ್ದರೂ ಕೆಲಸ ಸಿಗದೇ ಇರುವ ಪರಿಸ್ಥಿತಿಯನ್ನು ನಿರುದ್ಯೋಗ ಎಂದು ವ್ಯಾಖ್ಯಾನಿಸಬಹುದು ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ಭಾಳ ಸಿಂಪಲ್ಲಾಗೆ ಅವನಿಗೆ ಕೆಲಸ ಮಾಡಲಿಕ್ಕೆ ದೈಹಿಕ ಸದೃಢತೆ ಇದೆ, ಅವನಿಗೆ ವಿಲ್ಲಿಂಗ್ ಇದೆ, ಅವನ ಕೆಲಸ ಮಾಡಬೇಕಂತಕ್ಕಂಥದ್ದು ಪರಿಸ್ಥಿತಿನೂ ಕೂಡ ಹಾಗೆ ಅವನಿಗೆ ಅನಿವಾರ್ಯತೆ ಇದೆ. ಆದರೂ ಈ ಪರಿಸ್ಥಿತಿನಲ್ಲಿ ಅವನಿಗೆ ಕೆಲಸ ಸಿಗೋದೇ ಇರತಕ್ಕಂಥ ಪರಿಸ್ಥಿತಿ ಏನಿದೆ ಅದನ್ನು ನಿರುದ್ಯೋಗ ಅಂತೇಳಿ ವ್ಯಾಖ್ಯಾನಿಸ್ಬೋದು ಅಂತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆಯೇ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ವ್ಯಾಖ್ಯೆಗಳನ್ನು ನಾವು ನೋಡೋದಾಯಿತು ಅಂತ ಹೇಳಿದರೆ ಅಕಾರ್ಡಿಂಗ್ ಟು CB ಮೆಮೋರಿಯಾ. ಓಕೆ, ಅಕಾರ್ಡಿಂಗ್ ಟು CB ಮೆಮೋರಿಯಾ ಏನು ಡಿಫೈನ್ ಮಾಡುತ್ತೆ ಅಂತಂದು ಹೇಳಿದರೆ ಹಾಗೆ ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಸ್ಟೇಟ್ ಆಫ್ ವರ್ಕ್ಲೆಸ್ ಫಾರ್ ದಿ ಮ್ಯಾನ್ fit and willing to work, that is, it is a condition of involuntary and not voluntary idleness ಅಂತ ಹೇಳಿ CB ಮೆಮೋರಿಯಾ ಅದನ್ನು ಡಿಫೈನ್ ಮಾಡ್ತಾರೆ. ಅಂದರೆ ಮನುಷ್ಯನಿಗೆ ಕೆಲಸ ಮಾಡಲು ದೈಹಿಕ ಸದೃಢತೆ ಮತ್ತು ಸಮ್ಮತಿ ಇದ್ದರೂ ಕೆಲಸ ಸಿಗದೇ ಇರುವ ಪರಿಸ್ಥಿತಿಯನ್ನು ನಿರುದ್ಯೋಗ ಎಂದು ವ್ಯಾಖ್ಯಾನಿಸುತ್ತಾರೆ. ಇದು ಅನುಚಿತ ಹಾಗೂ ಸ್ವಯಂ ಪ್ರೇರಣೆಯ ಈ ವಲ್ಲದ ಸ್ಥಿತಿಯಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದರೆ ಹೌದು ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇದು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟು ಡಿ ಮೆಲ್ಲ ಅಂತಕ್ಕಂಥದ್ದು ಒಂದು ಡಿಫೈನ್ ಮಾಡ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಈಸ್ ಡಿಫೈನ್ ಆ್ಯಸ್ ಎ ಕಂಡೀಷನ್ ಇನ್ ವಿಚ್ ಆ್ಯನ್ ಇಂಡಿವಿಜುವಲ್ ಈಸ್ ನಾಟ್ ಇನ್ ಎ ಸ್ಟೇಟ್ ಆಫ್ ರೆಮ್ಯುನರೇಟಿವ್ ಆಕ್ಯುಪೇಷನ್ ಡಿಸ್ಪೈಟ್ ಆ್ಯಂಡ್ ಡಿಸಾರ್ಡ್ ಡು ಸೋ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಬಯಕೆಯ ಹೊರತಾಗಿಯೂ ಸಂಭಾವನೆ ಪಡೆಯುವ ಸ್ಥಿತಿಯಲ್ಲಿರದ ಪರಿಸ್ಥಿತಿಯನ್ನು ನಿರುದ್ಯೋಗ ಅಂತ ಹೇಳಿ ವ್ಯಾಖ್ಯಾನಿಸ್ತಾರೆ. ಈ ಅಂಶಗಳನ್ನು ನಾವು ನೋಡ್ಬೋದು. ಹಾಗೆಯೇ ಮುಂದೆ ನೋಡೋದಾದರೆ ಇನ್ನೂ ಕೂಡ ಇನ್ನೊಂದು ಡೆಫಿನೇಷನ್ ಇದೆ. ಅನ್ಎಂಪ್ಲಾಯ್ಮೆಂಟ್ ಈಸ್ ಆಫನ್ ಡಿಸ್ಕ್ರೈಬ್ ಆ್ಯಸ್ ಎ ಕಂಡೀಷನ್ ಆಫ್ ವಾಲಂಟರಿ ಐಡಲ್ನೆಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ನವಗೋಪಾಲ್ ದಾಸ್ ಅಂತಕ್ಕಂಥವ್ರನ್ನು ವ್ಯಾಖ್ಯಾನಿಸ್ತಾರೆ. ನಿರುದ್ಯೋಗವನ್ನು ಸಾಮಾನ್ಯವಾಗಿ ಅನುಚಿತ ಆಲಸ್ಯದ ಸ್ಥಿತಿ ಅಂತೇಳಿ ಅದು ವ್ಯಾಖ್ಯಾನಿಸ್ತಾರೆ. ಹಾಗೆ ನಮ್ಮ ಮುಂದೆ ನೋಡೋದಾದರೆ ಇದು ಒಂದು ವ್ಯಾಖ್ಯಾನಗಳು. ಇದಕ್ಕೆ ಸಂಬಂಧಪಟ್ಟಂಥ ಈ ಕಾಜಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗಕ್ಕೆ ಕಾರಣಗಳನ್ನು ನಾವು ನೋಡೋದಾದರೆ ನಾವು ನೋಡ್ತೀವಿ ಹೈ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳಿದರೆ ಹೆಚ್ಚುತ್ತಿರುವ ಜನಸಂಖ್ಯಾ ಬೆಳವಣಿಗೆ,
ಜನಸಂಖ್ಯೆ ಬೆಳವಣಿಗೆ ಹೇಗೆ ಹೆಚ್ಚಾಗ್ತಾ ಇದೆ, ಅದರ ಗ್ರೋತ್ ರೇಟ್ ಏನಾಗ್ತಾ ಇದೆ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಅದು ಜನಸಂಖ್ಯೆ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು 1900 ನಮ್ಮಲ್ಲಿ ಸಾಕಷ್ಟು ಹಿಂದೆ ಸೆನ್ಸಸ್ ಪ್ರಕಾರದಲ್ಲಿ ಸಾಕಷ್ಟು ಅದನ್ನು ಕೋಟ್ ಮಾಡ್ತಾ ಬರ್ತೀವಿ. ಹಾಗೆ 1951, 71, 81, 91, ಹಾಗೆ 2001, 2011 ಇದರಲ್ಲೇ ನಾವು ನೋಡ್ತಾ ಬರ್ತೀವಿ. ಇದು ಜನಸಂಖ್ಯೆ ಹೆಚ್ಚಾದಂಗೆ ಏನಾಗುತ್ತೆ, ಇದು ನಿರುದ್ಯೋಗಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿಯಲ್ಲಿ 2011ರಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ 10-11ರಲ್ಲಿ 1.36% ಏನಿದೆ ಈ ಒಂದು ಗ್ರೋತ್ ರೇಟ್ ಆಗ್ತಕ್ಕಂಥದ್ದನ್ನು, ಎಷ್ಟು ಪರ್ಸೆಂಟು ಇದು ಇನ್ಕ್ರೀಸ್ ಆಗಿದೆ ಅಂತಂದು ಹೇಳಿದ್ರೆ 17.5% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹಾಗೆಯೇ ಹೆಚ್ಚುತ್ತಾ ಇರತಕ್ಕಂಥ ಜನಸಂಖ್ಯೆ ಬೆಳವಣಿಗೆಗೆ ಅಲ್ಲಿ ಹುಟ್ಟು ಅಂತೇಳಿದ್ರೆ ಹೆಚ್ಚಾಗ್ತಕ್ಕಂಥ ಜನಸಂಖ್ಯೆಗೆ ಅವರು ಎಲ್ಲ ಒಂದು ಕಡೆ ಅನಕ್ಷರತೆ ಮತ್ತು ಕೌಶಲ್ಯ ಇಲ್ಲದೆ ಇರತಕ್ಕಂಥದ್ದು, ತರಬೇತಿ ಇಲ್ಲದೆ ಇರತಕ್ಕಂಥದ್ದು, ಕೊನೆಗೆ ಇವರು ಎಲ್ಲೂ ಕೂಡ ಈ ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಆಗೋದೇ ಇಲ್ಲ. ಇದು ಕೂಡ ನಾವು ಈ ಅಂಶ ಈ ನಿರುದ್ಯೋಗಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಬರ್ಬೋದು. ಹಾಗೆಯೇ ಮುಂದೆ ನಾವು ನೋಡೋದಾದರೆ ನಿರುದ್ಯೋಗಕ್ಕೆ ಕಾರಣಗಳಲ್ಲಿ ಈ ಉದ್ಯೋಗ ಅವಕಾಶಗಳ ಅನುಪಸ್ಥಿತಿ ಅಂತೇಳಿದರೆ ಈ ಆಬ್ಸೆನ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಅಂದರೆ ಉದ್ಯೋಗ ಅವಕಾಶಗಳ ಅನುಪಸ್ಥಿತಿ ಅಂತಂದೇಳಿದರೆ ಉದ್ಯೋಗ ಅವಕಾಶಗಳು ಕಡಿಮೆ ಅಂತಕ್ಕಂಥದ್ದನ್ನು, ಈಗ ಕೃಷಿ ಹಿಂದುಳಿತ ಇರತಕ್ಕಂಥ ಸಂದರ್ಭಗಳು, ಕೈಗಾರಿಕೆಗಳು ಕ್ಷೀಣಿಸ್ತಿರ್ತಕ್ಕಂಥ ಸಂದರ್ಭಗಳು, ಹೀಗೆ ಗುಡಿ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳು ವಿನಾಶದ ಅಂಚಿಗೆ ಹೋಗಿರ್ತಕ್ಕಂಥ ಸಂದರ್ಭಗಳು, ಹೀಗೆ ಇವೆಲ್ಲ ನಾಶ ಆಗ್ತಾ 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 ಉದ್ಯೋಗ ಅವಕಾಶಗಳು ಎಲ್ಲೋ ಒಂದು ಕಡೆಗೆ ನಮಗೆ ಅದು ಸಿಗಲ್ಲ, ಅಥವಾ ದಕ್ಕದೇ ಇರತಕ್ಕಂಥ ಅಂಶಗಳು ಕೂಡ ನಮಗೆ ಈ ಪ್ರಮಾಣಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸಿಗದೇ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಇದು ಕೂಡ ಒಂದು ರೀಸನ್. ಹಾಗೆಯೇ ಈ ಸೀಸನಲ್ ಎಂಪ್ಲಾಯ್ಮೆಂಟ್ ಅಂದರೆ ಕಾಲೋಚಿತ ಉದ್ಯೋಗ ಅಂತೇಳಿ, ಅಂದರೆ ಈ ಕಾಲೋಚಿತ ಉದ್ಯೋಗದಲ್ಲಿ ಸಾಮಾನ್ಯವಾಗಿ ನಮಗೆ ಎಕ್ಸ್ಪೆಷಲಿ ಇನ್ನು ಭಾರತದಲ್ಲಿ ನಾವು ನೋಡೋದಾದರೆ ಜೂನಿಂದ ಸೆಪ್ಟೆಂಬರ್ ತನಕ ಏನಾಗಿದೆ ಅಂತಂದೇಳಿದ್ರೆ ಎಕ್ಸ್ಪೆಷಲಿ ಇದು ಸೀಸನಲ್ಲಿ ಅಂತ ಹೇಳಿದ್ರೆ ಮಳೆ ಬರ್ತಕ್ಕಂಥ ಸೀಸನ್ನು ನೋಡ್ತಾ ಬರ್ತೀವಿ. ಹಾಗೆಯೇ ರೈನ್ಫಾಲ್ ಡೇಸ್ ಇವತ್ತು ಏನಾಗಿದೆ, ಹಿಂದೆ ಇರತಕ್ಕಂಥದಕ್ಕೆ ಇವತ್ತು ತುಂಬ ಕಡಿಮೆ ಆಗ್ತಾ ಇದೆ ರೈನ್ಫಾಲ್ ಡೇಸ್. ಹಾಗಾಗಿ ಇಲ್ಲಿ ಈ ಸೀಸನಲ್ಲಿ ಏನಾಗಿದೆ, ಇಲ್ಲಿ 4 ತಿಂಗಳು ಉದ್ಯೋಗ ಸಿಕ್ಕುತ್ತೆ ಅಷ್ಟೇ. ಆವಾಗ ಕೃಷಿ ಇರುತ್ತೆ, ಆಗ ಈಗ ಕೃಷಿ ಇದ್ದಂಥ ಸಂದರ್ಭದಲ್ಲಿ ಉದ್ಯೋಗ ಇರುತ್ತೆ, ಕೃಷಿ ಇಲ್ಲದೆ ಇರತಕ್ಕಂಥದ್ದು ನಿರುದ್ಯೋಗಿಗಳು ಆಗಿಬಿಡ್ತಾರೆ. ಇವರೆಲ್ಲ ಒಂದು ಅರೆ ಉದ್ಯೋಗಿಗಳ ಥರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಗುತ್ತೆ. ಇದು ಕಾಲೋಚಿತ ಉದ್ಯೋಗ ಅಂತಕ್ಕಂಥದ್ದು ಏನಿದೆ, ಸೀಸನಲ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಅದರ ಮೇಲೆ ಇರತಕ್ಕಂಥದ್ದು, ಇದು ಕೂಡ ಒಂದು ರೀತಿಯಲ್ಲಿ ಇದು ನಿರುದ್ಯೋಗಕ್ಕೆ ಕಾರಣ ಆಗ್ತಕ್ಕಂಥ ಅಂಶವನ್ನು ನೋಡ್ತಾ ಬರ್ತೀವಿ. ಹಾಗೆಯೇ ಇನ್ಕ್ರೀಸಿಂಗ್ ಟರ್ನ್ಔಟ್ ಆಫ್ ದಿ ಸ್ಟೂಡೆಂಟ್ಸ್ ಫ್ರಮ್ ದಿ ಇಂಡಿಯನ್ ಯೂನಿವರ್ಸಿಟೀಸ್, ಅಂದರೆ ಭಾರತದ ವಿಶ್ವವಿದ್ಯಾಲಯಗಳಿಂದ ಹೆಚ್ಚಾಗಿ ಹೊರಬರ್ತಕ್ಕಂಥ ವಿದ್ಯಾರ್ಥಿಗಳು. ಅಂದರೆ ಇವತ್ತು ನಮ್ಮಲ್ಲಿ ಒಂದು ಕೈಗಾರೀಕರಣ, ನಗರೀಕರಣ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಅದಕ್ಕೆ ತಕ್ಕಂತೆ ಎಲ್ಲ ಇದು ಫೆಸಿಲಿಟೀಸು, ಸರ್ಕಾರದ ಬದಲಾವಣೆಗಳು, ಸರ್ಕಾರದ ಹೊಸ ಆಲೋಚನೆಗಳು ಏನಿದೆ ಅಂತ ಹೇಳಿದರೆ ಲಿಟ್ರಸಿಗೆ ಮತ್ತು ಪದವಿಗಳಿಗೆ, ತರಬೇತಿಗಳಿಗೆ, ಕೈಗಾರಿಕೆಗಳಿಗೆ ಅಥವಾ ಬೇರೆ ಬೇರೆ ಥರದ್ದು ಪದವಿಗಳಿಗೆ ಏನಾಗಿದೆ ಆದ್ಯತೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಜನಸಂಖ್ಯೆಗೆ ತಕ್ಕಂತೆ ಸಾಕಷ್ಟು ಅವಕಾಶಗಳು ಕಲ್ಪಿಸ್ತಾ ಹೋದಂಥ ಸಂದರ್ಭದಲ್ಲಿ ಸರ್ಕಾರ ಅಂದರೆ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಸಾಕಷ್ಟು ಜನ ಇವತ್ತು ಉದ್ಯೋಗಗಳನ್ನು ಅಂತೇಳಿದ್ರೆ ಪದವಿಗಳನ್ನು ಪಡಿತಕ್ಕಂಥ ಅಂಶಗಳನ್ನು ನೋಡ್ತಾ ಬರ್ತೀವಿ. ಅದೇ ರೀತಿಯಲ್ಲಿ 2014-15ರಲ್ಲಿ ಒಂದು ವರ್ಷಕ್ಕೆ 9 ಮಿಲಿಯನ್ ಸ್ಟೂಡೆಂಟ್ಸ್ ಏನಾಗಿದೆ ಹೊರಗಡೆ ಬರ್ತಕ್ಕಂಥದ್ದು ಒಂದು ರಿಪೋರ್ಟು ಉಲ್ಲೇಖ ಮಾಡುತ್ತೆ. ಅಂತ ಹೇಳಿದ್ರೆ ಈಗ ಉದಾಹರಣೆ BA ಇದೆ, BCom ಇದೆ, BSc ಇದೆ, BBM ಇದೆ, ಈಗ ಬ್ಯಾಚುಲರ್ ಆಫ್ ಅಂತ BE ಇರ್ಬೋದು, ಅಥವಾ ಮೆಡಿಕಲ್ ಸೈನ್ಸ್ ಇರ್ಬೋದು, BSc ಅಗ್ರಿಕಲ್ಚರಲ್ ಸೈನ್ಸ್ ಇರ್ಬೋದು, ಹಾಗೆಯೇ ಬೇರೆ ಬೇರೆ ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, ಬೇಕಾದಷ್ಟು ಇವತ್ತು ಸ್ಟೂಡೆಂಟ್ಸ್ ಏನಾಗಿದೆ ಓದಿ ಈ ಕಡೆ ಬರ್ತಾರೆ. ಹಾಗಾಗಿನ ಅಷ್ಟು ಜನ ಅಂತೇಳಿದರೆ ಓದಲಿಕ್ಕೆ ಅವಕಾಶ ಇದೆ, ಆದರೆ ಅಷ್ಟು ಜನಕ್ಕೂ ಉದ್ಯೋಗ ಕೊಡ್ತಕ್ಕಂಥ ಶಕ್ತಿ ಆಗಲಿ ಅಥವಾ ಸಾಮರ್ಥ್ಯ ಆಗಲಿ ಈ ಇತ್ತೀಚಿನ ದಿನಗಳಲ್ಲಿ ಅದು ಸಿಗ್ತಾ ಇಲ್ಲ. ಇದು ಕೂಡ ಒಂದು ನಿರುದ್ಯೋಗಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹಾಗೆಯೇ ಈ ಸ್ಲೋ ಡೆವಲಪಿಂಗ್ ಇಂಡಸ್ಟ್ರೀಸ್ ಅಂದರೆ ನಿಧಾನಗತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಕೈಗಾರಿಕೆಗಳು. ಸ್ನೇಹಿತರೆ, ಇವತ್ತು ಕೈಗಾರಿಕೆಗಳಿದ್ದಾವೆ ಅಂತ ಹೇಳಿದ್ರೆ ಭಾಳ ನಿಧಾನಗತಿಯಲ್ಲಿ ಅಭಿವೃದ್ಧಿ ಹೇಗೆ ಆಗ್ತಾ ಇದ್ದಾವೆ. ಈಗ ಸಾಮಾನ್ಯವಾಗಿನ ಕೈಗಾರಿಕೆಗಳು ಇರ್ತಕ್ಕಂಥದ್ದು ಈ ಕೃಷಿ ಆಧಾರಿತವಾಗಿ ಕೈಗಾರಿಕೆಗಳು ಎಷ್ಟೋ ಇದ್ದಾವೆ.
ಹಾಗೆಯೇ ಇದು ಗಣಿ ಮತ್ತು ಆಧಾರಿತವಾಗಿ, ಹಾಗೆಯೇ ಅರಣ್ಯ ಆಧಾರಿತವಾಗಿ ಇಂದೆಲ್ಲ ಇದ್ವು, ಬೇರೆ ಬೇರೆ ಥರದ್ದೆಲ್ಲ ಕೈಗಾರಿಕೆಗಳಿದ್ವು. ಹಾಗಾಗಿ ಪರಿಸರವನ್ನು ಉಳಿಸುವ ದೃಷ್ಟಿಯಿಂದ, ಪರಿಸರವನ್ನು ಬೆಳೆಸುವ ದೃಷ್ಟಿಯಿಂದ ಈ ಕೆಲವು ಕೈಗಾರಿಕೆಗಳು ಇವತ್ತು ಉಳ್ಕೊಂಡಿದ್ದಾವೆ. ಅದು ಹೆಚ್ಚು ಅಂತ ಹೇಳಿದ್ರೆ ಕೃಷಿ ಆಧಾರಿತ ಕೈಗಾರಿಕೆಗಳು, ಇವತ್ತು ಗೃಹ ಕೈಗಾರಿಕೆಗಳು ತುಂಬ ಕಡಿಮೆ ಆಗ್ತಾ ಬರ್ತಾ ಇದ್ದಾವೆ. ಹಾಗಾಗಿನ ಕೈಗಾರಿಕೆಗಳಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡ್ತವೆ ಅಂತ ಅಂದ್ಕೊಂಡಿದ್ದೇನಾಗಿದೆ ಅಂತ ಹೇಳಿದ್ರೆ ಆ ಒಂದು ಕಲ್ಪನೆ ಇವತ್ತು ಸುಳ್ಳಾಗ್ತಾ ಇದೆ. ಹಾಗಾಗಿ ಇವತ್ತು ಕೈಗಾರಿಕೆಗಳು ಕ್ಷೀಣಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಉದ್ಯೋಗಾವಕಾಶಗಳು ನಮಗೆ ದಕ್ಕದೇ ಇರತಕ್ಕಂಥ ಸಂದರ್ಭಗಳು ಕೂಡ ನಾವು ಕಾಣ್ತಾ ಬರ್ತೀವಿ. ಹಾಗೆಯೇ ನಮ್ಮಲ್ಲಿ ನೋಡೋದಾಯಿತು ಅಂತ ಹೇಳಿದರೆ, ಈಗ ಸ್ಲೋ ಪ್ರೋಗ್ರೆಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿಧಾನಗೊಳ್ಳುತ್ತಿರುವ ಬೆಳವಣಿಗೆ. ನಮ್ಮಲ್ಲಿ ಮೂಲತಃನೇ ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳುತ್ತಾ ಇರತಕ್ಕಂಥದ್ದೇನಾಗಿದೆ ನೋಡ್ತಾ ಬರ್ತೀವಿ. ಈಗ GDP ರೇಟ್ ಇವತ್ತು ಎಷ್ಟಿದೆ? ಸುಮಾರು 5-6 ವರ್ಷಗಳಿಂದ ಏನಾಗಿದೆ ಅಂತ ಹೇಳಿದ್ರೆ GDP ರೇಟು ಇವತ್ತು ತುಂಬ 5-6% ಅಷ್ಟು ಏನಾಗಿದೆ ಅಂತ ಹೇಳಿದ್ರೆ GDP ಇವತ್ತಿದೆ. ಎಲ್ಲೂ ಇದಕ್ಕೆ ಲಾಭ ಇಲ್ಲದೆ ಇರತಕ್ಕಂಥದ್ದು, ಹೊಸ ಉದ್ದಿಮೆಗಳು ಸ್ಥಾಪನೆ ಮಾಡಲಿಕ್ಕೆ ಬಂಡವಾಳ ಇಲ್ಲದೆ ಇರತಕ್ಕಂಥದ್ದು, ಬೇರೆ ಆಲೋಚನೆ ಮಾಡಲಿಕ್ಕೆ ತನ್ನ ಆರ್ಥಿಕತೆ ಬಲ ಇಲ್ಲದೆ ಇರತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದರೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಏನಾಗಿದೆ ಅಂತಂದು ಹೇಳಿದರೆ ಅದು ತುಂಬ ಕಷ್ಟ ಆಗಿದೆ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಈ ಹಿನ್ನೆಲೆಯಲ್ಲಿ ಆರ್ಥಿಕಾಭಿವೃದ್ಧಿ ನಿಧಾನಗೊಳ್ತಾ ಇರತಕ್ಕಂಥದ್ದನ್ನೇ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಅಲ್ಲಿ ನಾವು ನೋಡೋದಾದರೆ ನೆಕ್ಸ್ಟು ಈ ಆರ್ಥಿಕಾಭಿವೃದ್ಧಿ ನಂತರ ಮುಂದೆ ಇದ್ರದ್ದು ಅಂಕಿಅಂಶಗಳು ಆ್ಯಸ್ ಪರ್ ಲೇಟೆಸ್ಟ್ ಎಸ್ಟಿಮೇಟ್ಸ್ ಫ್ರಮ್ ದಿಸ್ 2004-05 ಅಥವಾ 10-11ರಲ್ಲಿ ನೋಡೋದಾದರೆ ಈ ಪೀರಿಯಡ್ ಆವರೇಜ್ ಗ್ರೋತ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಹ್ಯಾಸ್ ರೀಚ್ಡ್ 28.4% ಅಂತೇಳಿ ಒಂದು ಎಸ್ಟಿಮೇಟೆಡಲ್ಲಿ ನಾವು ನೋಡ್ತಾ ಬರ್ತೀವಿ ಒಂದು ಅಂಕಿಅಂಶಗಳನ್ನು. ಇದು ಕೂಡ ಇದ್ರ ಮೇಲೆ ನಾವು ಚರ್ಚೆ ಮಾಡ್ಬೋದು. ಓಕೆ, ಹಾಗೆ ನಿರುದ್ಯೋಗಕ್ಕೆ ಮತ್ತೆ ಕಾರಣಗಳನ್ನು ನಾವು ನೋಡೋದಾದರೆ ಈ ಬಡತನ ಅಂತೇಳಿ, ಪಾವರ್ಟಿ ಅಂತ ಹೇಳಿದ್ರೆ, ಈ ಬಡತನ ನಿಜಕ್ಕೂ ಕೂಡ ಬಡತನ ಮತ್ತು ನಿರುದ್ಯೋಗ ಎರಡೂ ಕೂಡ ಹೇಗೆ ಅಂತಂದು ಹೇಳಿದರೆ ಈ ಕಾಯಿನ್ ಆಫ್ 2 ಫೇಸಸ್ ಅಂತೇಳಿ ನಾವೇನು ನೋಡ್ತೀವಿ ಅಂದರೆ ಒಂದು ನಾಣ್ಯದ 2 ಮುಖಗಳು ಥರದಲ್ಲಿ ಹೇಗೆ ಕಾಣುತ್ತೆ ನೋಡಿ. ಅಂದರೆ ಬಡತನದಿಂದ ನಿರುದ್ಯೋಗ ಬಂತು ಅಥವಾ ನಿರುದ್ಯೋಗದಿಂದ ಬಡತನ ಬಂತು ಅನ್ನುವಂಥ ಅಂಶಗಳು ಇವತ್ತು ನಮಗೆ ಗೋಚರಿಸ್ತವೆ. ಹಾಗಾಗಿ ಬೀಜದಿಂದ ಮರನೋ, ಮರದಿಂದ ಬೀಜನೋ ಅಂತಕ್ಕಂಥ ಅಂಶಗಳು ಕೂಡ ಅದಕ್ಕೆ ನಾವು ಟ್ಯಾಲಿ ಮಾಡ್ಬೋದು. ಈಗ ಎಲ್ಲ ಒಂದು ಕಡೆ ಬಡತನ ಇದ್ದಷ್ಟು ನಿರುದ್ಯೋಗ ಅಂತಕ್ಕಂಥದ್ದು, ಇವತ್ತು ಬಡತನದ ಒಂದು ಸ್ವರೂಪಗಳೇನಿದ್ದಾವೆ, ಅದರ ಪ್ರಮಾಣ ಏನಿದೆ, ಎಲ್ಲೂ ಕೂಡ ತನ್ನ ಬಂಡವಾಳವನ್ನು ಹಾಕಿ ಉತ್ಪಾದನೆಗಿರ್ಬೋದು ಅಥವಾ ವ್ಯಾಪಾರಕ್ಕಿರ್ಬೋದು ಮತ್ತೊಂದಕ್ಕಿರ್ಬೋದು ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳೋಕ್ಕಾಗದೇ ಇರತಕ್ಕಂಥ ಸಂದರ್ಭಗಳು ಕೂಡ ನಾವು ಕಾಣ್ತಾ ಬರ್ತೀವಿ. ಅಂದರೆ ಬಡತನ ಇದು ಕೂಡ ಒಂದು ನಿರುದ್ಯೋಗಕ್ಕೆ ಬಹಳ ಒಂದು ರಚನಾತ್ಮಕವಾದಂಥ ಒಂದು ಕಾರಣ ಅಂತಲೇ ನಾವು ನೋಡ್ಬೋದು. ಹಾಗೆಯೇ ಮುಂದೆ ನಾವು ನೋಡೋದಾದರೆ ಇತ್ತೀಚಿನ ವರದಿಗಳಲ್ಲಿ ನಾವು ನೋಡ್ತಾ ಬರ್ತೀವಿ, ಇವತ್ತು ಬಡತನದ ಪ್ರಮಾಣ 2011-12ರ ಒಂದು ಡೇಟಾದಲ್ಲಿ ನಾವು ನೋಡ್ತೀವಿ 27% ಬಡತನ ಇದೆ ಅಂತಂದೇಳಿ. ಹಾಗೆಯೇ ಬಡತನ ಇದ್ದಷ್ಟು ಏನಾಗಿದೆ ಅಂತಂದು ಹೇಳಿದ್ರೆ ನಮಗೆ ಜಮೀನು ಇರ್ಬೋದು, ಆದರೆ ಬಡತನ ಇದ್ದಂಥ ಸಂದರ್ಭದಲ್ಲಿ ಆ ಜಮೀನನ್ನು ಕಲ್ಟಿವೇಟ್ ಮಾಡಲಿಕ್ಕೆ ನಮ್ಮಲ್ಲಿ ದುಡ್ಡಿರೋದಿಲ್ಲ. ಹಾಗೆ ಆ ಭೂಮಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮಲ್ಲಿ ದುಡ್ಡಿರಲ್ಲ. ಅದನ್ನು ಕಲ್ಟಿವೇಟ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಅದಕ್ಕೆ ಬೋರ್ವೆಲ್ಲನ್ನು ಡ್ರಿಲ್ ಮಾಡ್ಕೊಂಡು ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿಂದ ನೀರು ತೆಗೆದು ಅದಕ್ಕೆ ಎಲೆಕ್ಟ್ರಿಸಿಟಿಯನ್ನು ಅಳವಡಿಸ್ಕೊಂಡು ಏನಾಗಿದೆ ಅಂತಂದು ಹೇಳಿದ್ರೆ ನೀರಾವರಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭಗಳು ನೋಡ್ತಾ ಬರ್ತೀವಿ. ಈಗ ಉದಾಹರಣೆ, ಬಡತನ ಇದ್ದಷ್ಟು ನಾವು ವ್ಯಾಪಾರ ಮಾಡಲಿಕ್ಕೆ ದುಡ್ಡಿದ್ರೆ ವ್ಯಾಪಾರ ಮಾಡ್ಬೋದು. ಓಕೆ, ದುಡ್ಡಿದ್ರೆ ಬೇರೆ ಥರದಲ್ಲಿ ಒಂದು ಸ್ವಯಂ ಉದ್ಯೋಗವನ್ನು ಮಾಡ್ಕೋಬೋದು ಬೇರೆ ಬೇರೆ ಥರದಲ್ಲಿ. ಹಾಗೇನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಬಡತನ ಅಂತಕ್ಕಂಥದ್ದು ಎಲ್ಲವಕ್ಕೂ ಕೂಡ ಒಂದು ಭಾಳ ಪ್ರಮುಖವಾದಂಥದ್ದು, ಅಂದರೆ ನಿರುದ್ಯೋಗಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಆಗುತ್ತೆ. ಹಾಗೆಯೇ ನಾವು ಇದು ಡಿಫೆಕ್ಟಿವ್ ಸಿಸ್ಟಮ್ ಆಫ್ ಎಜುಕೇಷನ್ ಅಂತ ಹೇಳಿದರೆ ದೋಷಯುಕ್ತ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಶಿಕ್ಷಣ ವ್ಯವಸ್ಥೆ ಭಾಳ ಮುಖ್ಯವಾಗಿ ಉದ್ಯೋಗದ ಬೇಡಿಕೆಗೆ ಅನುಗುಣವಾಗಿ ಶಿಕ್ಷಣ ಇಲ್ಲ. ಇವತ್ತು ಉದ್ಯೋಗದ ಬೇಡಿಕೆಗೆ ಅನುಗುಣವಾಗಿ ಏನಾಗಿದೆ ಅದಕ್ಕೆ ಆಧಾರಿತವಾಗಿ ಇವತ್ತು ಶಿಕ್ಷಣ ವ್ಯವಸ್ಥೆ, ಇವತ್ತು ಶಿಕ್ಷಣ ಇಲ್ಲ.
ಅಂದರೆ ತರಬೇತಿ, ಕೌಶಲ್ಯ ಇವೆಲ್ಲ ಓದುವುದು ಅಂದರೆ ಇವೆಲ್ಲ ನಾವು ಓದೋದೇ ಬೇರೆ, ಕೆಲಸ ಮಾಡೋದೇ ಬೇರೆ ಅಂತಕ್ಕಂಥದ್ದನ್ನು ಶಿಕ್ಷಣದಲ್ಲಿ ಭಾಳ ದೊಡ್ಡ ದೋಷಗಳು ಅಂತಂದು ಹೇಳಿದರೆ, ನಮಗೆ ಯಾವ ಉದ್ಯೋಗಕ್ಕೆ ಹೋಗ್ತೀವೋ ಅದಕ್ಕೆ ತಕ್ಕಂತೆ ಏನಾಗಿದೆ ಅಂತ ಹೇಳಿದ್ರೆ ಶಿಕ್ಷಣ ಸಿಗೋದಿಲ್ಲ. ಈಗ ಎಷ್ಟೋ ಜನ BA ಮಾಡ್ತಾರೆ ಅಂದ್ಕೊಳ್ಳಿ, ಈಗ BA ಮಾಡಿದರೆ ಏನಾಗಿದೆ, ಈಗ BCom ಮಾಡ್ತಾರೆ ಅಂದ್ಕೊಳ್ಳಿ, ಅಥವಾ ಇಂಜಿನಿಯರಿಂಗ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಅವು ಕೆಲಸ ಸಿಗದಲೇ ಇದ್ದಾಗ ಏನಾಗಿದೆ, ಎಲ್ಲೂ ಸಿಗದಲೇ ಇದ್ದಾಗ ಬೇರೆ ಬೇರೆ ಉದ್ಯೋಗಗಳನ್ನು ಅವಲಂಬಿಸಲೇಬೇಕಾಗುತ್ತೆ. ಇದು ಒಂದು ಶಿಕ್ಷಣದಲ್ಲಿ ಭಾಳ ದೋಷಯುಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲೇ ಇದೆ. ಈಗ ಬೇರೆ ಬೇರೆ ದೇಶಗಳಿಗೆ ನೋಡಿ, ಈಗ ಉದಾಹರಣೆ ಜಪಾನ್ ಇದೆ, ಅಥವಾ ಜರ್ಮನ್ ಇದೆ, ಫ್ರಾನ್ಸ್ ಇದೆ. ಅವೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅವ್ರು ಏನು ಓದ್ತಾ ಇದ್ದಾರೋ ಅದಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಆ ಸರ್ಕಾರಗಳು ಕಲ್ಪಿಸ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಉದ್ಯೋಗದಕ್ಕೆ ಎಲ್ಲಿ ಒಂದು ಉದ್ಯೋಗದ ತೊಂದರೆ ಇರಲ್ಲ, ಅಂದರೆ ನಿರುದ್ಯೋಗದ ಪ್ರಶ್ನೆನೇ ಅಲ್ಲಿ ಬರೋದಿಲ್ಲ. ಈಗ ನಮ್ಮಂಥ ಭಾರತದಂಥ ದೇಶದಲ್ಲಿ ಏನಾಗಿದೆ ಅಂತಂದು ಹೇಳಿದರೆ, ಅದಕ್ಕೆ ತಕ್ಕಂತೆ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಶಿಕ್ಷಣ ಇರಲ್ಲ. ನಾವು ಶಿಕ್ಷಣಕ್ಕೆ ತಕ್ಕಂತೆ ನಾವು ಓದಿದ್ರೆ ಏನಾಗಿದೆ ಅದಕ್ಕೆ ತಕ್ಕಂತೆ ನಮಗೆ ಕೆಲಸ ಸಿಕ್ಕೋದಿಲ್ಲ. ಇದು ಒಂದು ಬಹಳ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ದೋಷಯುಕ್ತವಾದಂಥ ಶಿಕ್ಷಣ ವ್ಯವಸ್ಥೆ ಕಾರಣ ಅಂತಂದೇಳಿ ನಾವು ನೋಡ್ತಾ ಬರ್ಬೋದು. ಹಾಗೆಯೇ ಈ ನೆಕ್ಸ್ಟ್ ನೋಡ್ತೀವಿ ಈ ಚೇಂಜಿಂಗ್ ದಿ ಟೆಕ್ನಾಲಜಿ, ಅಂದರೆ ತಾಂತ್ರಿಕ ಬದಲಾವಣೆಗಳು. ಹಿಂದೆ ತಾಂತ್ರಿಕ ಬದಲಾವಣೆಗಳು ಒಂಥರ ಇದ್ದು ನೋಡಿ, ಇವತ್ತು ಈಗಿದ್ದಿದ್ದು ಹೀಗೆ ಇರೋದಿಲ್ಲ. ಏಕೆಂತ ಹೇಳಿದ್ರೆ ವಿ ಶುಡ್ ನಾಟ್ ಕೀಪ್ ಎಕ್ಸ್ಪೆಕ್ಟೆಡ್ ದಿಸ್ ಟೆಕ್ನಾಲಜಿ. ಈಗ ಅದನ್ನು ಹೇಗೆ ನಾವು ಬುದ್ಧಿವಂತಿಕೆ ಇದ್ದಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಮಾಡಿದಷ್ಟು ಏನಾಗಿದೆ, ತಂತ್ರಜ್ಞಾನದಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಹೋಗ್ತೀವಿ. ಇವತ್ತು ಒಂದು ದೊಡ್ಡ ಮಿಷನ್ ಇದೆ ನೋಡಿ, ಸುಮಾರು ಸಾವಿರಾರು ಲಕ್ಷಾಂತರ ಜನ ಏನಾಗಿದೆ ಕೆಲಸ ಮಾಡ್ತಕ್ಕಂಥ ಜನದಷ್ಟು ಏನಾಗಿದೆ ಅಷ್ಟು ಜನ ಕೆಲಸ ಮಾಡ್ತಕ್ಕಂಥದ್ದನ್ನು ಒಂದು ಯಂತ್ರ ಮಾಡುತ್ತೆ. ಈಗ ರೋಬೋಟ್ ಹೇಳ್ತೀನಲ್ಲ, ನಾವು ಹೇಗೆ ನಾವು ಅದನ್ನು ಆಪ್ರೇಟ್ ಮಾಡ್ತೀವಿ, ಅದು ಎಲ್ಲೋ ಒಂದು ಕಡೆ ಈ ತಾಂತ್ರಿಕ ಬದಲಾವಣೆಗಳು ಆಗ್ತಾ ಅಪ್ಡೇಟ್ ಆಗ್ತಾ ಬಂದಂಥ ಸಂದರ್ಭದಲ್ಲಿ ಏನಾಗಿದೆ, ಎಲ್ಲ ಮಿಷನ್ ಮೇಡ್ ಆಗುತ್ತೆ, ಈ ಮ್ಯಾನ್ ಮೇಡ್ ಆಗೋದೇ ಇಲ್ಲ. ಹಾಗಾಗಿ ಇದು ಕೂಡ ಒಂದು ನಿರುದ್ಯೋಗಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ನಾವು ನೋಡ್ತಾ ಬರ್ತೀವಿ, ಈಗ ಹೆಚ್ಚು ಕೌಶಲ್ಯ ಹೊಂದಿರುವ ಕಾರ್ಮಿಕರಿಗೆ ಬೇಡಿಕೆ ಅಂತೇಳಿದರೆ ಡಿಮ್ಯಾಂಡ್ ಫಾರ್ ಹೈ ಸ್ಕಿಲ್ಡ್ ಲೇಬರ್. ಇದು ಕೂಡ ಒಂದು ಭಾಳ ಪ್ರಮುಖವಾದಂಥ ಕಾರಣ. ಅಂದರೆ ಹೆಚ್ಚು ಕೌಶಲ್ಯ ಹೊಂದಿರತಕ್ಕಂಥ ಕಾರ್ಮಿಕರಿಗೆ ಬೇಡಿಕೆ ಇರುತ್ತೆ. ಇವತ್ತು ಕೌಶಲ್ಯ ಹೊಂದಿರತಕ್ಕಂಥವ್ರು ಏನಾಗಿದೆ, ಅನ್ಆರ್ಗನೈಸಿಂಗ್ ಸೆಕ್ಟರಲ್ಲಿ ಎಷ್ಟು ನಾವು ಯಾವ ಪ್ರಮಾಣದಲ್ಲಿ ಯಾವ ವಿವಿಧ ರೀತಿಯ ಕೌಶಲ್ಯಗಳನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವಿವತ್ತು ಚರ್ಚೆ ಮಾಡ್ತಾ ಹೋದರೆ ಅದು ಬಹಳ ಕಡಿಮೆ. ಅಂದರೆ ಕೌಶಲ್ಯ ಇಲ್ಲ. ಇವತ್ತು ದೈಹಿಕ ಶ್ರಮ ಕಷ್ಟಪಟ್ಟು ದುಡಿಯೋದೊಂದು ಗೊತ್ತಿದೆಯೋ ಹೊರತು ಇವತ್ತು ಆ ಥರದಲ್ಲಿ ಕೌಶಲ್ಯ ಇಲ್ಲದೆ ಇರತಕ್ಕಂಥವ್ರಿಗೆ ನಗರಗಳಲ್ಲಿ ಅಥವಾ ಕೈಗಾರೀಕರಣಗಳಲ್ಲಿ ಔದ್ಯೋಗಿಕ ಸಮಾಜದಲ್ಲಿ ಅಲ್ಲೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನು ಬೇಡಿಕೆ ಇಡ್ತಾರೆ ಅಂತ ಹೇಳಿದರೆ, ಯಾರು ಕೌಶಲ್ಯ ಹೊಂದಿದ್ದಾರೆ ಅಂಥವ್ರಿಗೆ ಉದ್ಯೋಗಗಳನ್ನು ಅವರು ಕೊಡ್ತಾರೆ. ಕೌಶಲ್ಯ ಇಲ್ಲದೆ ಇರತಕ್ಕಂಥವ್ರು ನಮ್ಮಲ್ಲಿ ಪ್ರಮಾಣ ಜಾಸ್ತಿ ಇರೋದರಿಂದ ಇದು ಒಂದು ನಿರುದ್ಯೋಗಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ಬೋದು. ಹಾಗೆ ಮುಂದೆ ನೋಡ್ತಾ ಬರ್ತೀವಿ ಅಂತ ಹೇಳಿದರೆ ಈ ಜಾಗತಿಕ ಸ್ಪರ್ಧೆಗಳು ಇವತ್ತೆಲ್ಲ ಹೇಗಾಗಿದೆ. ಜಾಗತಿಕ ಸ್ಪರ್ಧೆಗಳು ಅಂತಕ್ಕಂಥದ್ದನ್ನು ನಾವು ಹೆಚ್ಚು ಉದ್ಯೋಗಗಳನ್ನು ತಗೊಳ್ತೀವಿ. ಅದು ಹೆಚ್ಚು ಪದವಿಗಳನ್ನು ತಗೊಳ್ತೀವಿ. ಬೇರೆ ಬೇರೆ ವಿಜ್ಞಾನದಲ್ಲಿರ್ಬೋದು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಇಂಜಿನಿಯರಿಂಗಲ್ಲಿರ್ಬೋದು, ಮೆಡಿಕಲಲ್ಲಿರ್ಬೋದು, ಹಾಗೆಯೇ ಡಿಪ್ಲೊಮೊ ITI, ಆಮೇಲೆ ಅಗ್ರಿಕಲ್ಚರಲ್ ಸೈನ್ಸ್ ಇರ್ಬೋದು, ಕೃಷಿ, ಆಮೇಲೆ ಫಿಶರಿ ಇರ್ಬೋದು. ಇವತ್ತು ಹೆಚ್ಚು ಪದವೀಧರರಾಗ್ತಾ ಬಂದಂಥ ಸಂದರ್ಭದಲ್ಲಿ ಈ ಪದವಿಗಳಿಗೆ ತಕ್ಕಂತೆ ಸರ್ಕಾರಗಳು ಉದ್ಯೋಗ ನೀಡದೇ ಇರತಕ್ಕಂಥ ಸಂದರ್ಭಗಳೇನಿದ್ದಾವೆ, ಆಗ ಎಲ್ಲೋ ಒಂದು ಕಡೆ ಇದು ಜಾಗತಿಕ ಸ್ಪರ್ಧೆಗೆ ನಾವು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದು ಕೂಡ ಒಂದು ಭಾಳ ಪ್ರಮುಖವಾದಂಥ ಕಾರಣ, ಇದು ಕೂಡ ಈ ಅಂಶ. ಹಾಗೆಯೇ ನೋಡೋದಾದರೆ ಇಲ್ಲಿಟ್ರೆಸಿ ಇವತ್ತು ನಾವು ಹೆಚ್ಚು ನೋಡ್ತಾ ಬರ್ತೀವಿ. ಇವತ್ತು ಅನಕ್ಷರತೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇವತ್ತು ನಾವೆಷ್ಟು ಸಾಕ್ಷರತೆ ಪ್ರಮಾಣ ಇದ್ದೀವಿ ಅಂತಂದು ಹೇಳಿದರೆ, ಇವತ್ತು 74% 2011 ಜನಗಣತಿ ಪ್ರಕಾರದಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತ ಹೇಳಿದರೆ, ಅಷ್ಟು ಕೂಡ ಇವತ್ತು ಲಿಟ್ರಸಿ ರೇಟ್ ಇದ್ದರೂ ಕೂಡ ನಮ್ಮಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕಾರಣ ಇಷ್ಟೇ, ಲಿಟ್ರಸಿ ನಮ್ಮಲ್ಲಿ ಏನು ಕಾನ್ಸೆಪ್ಟ್ ಹೇಳುತ್ತೆ ಅಂತ ಹೇಳಿದರೆ, ಯಾರಿಗೆ ತನ್ನ ಹೆಸರನ್ನು ಓದಲಿಕ್ಕೆ ಬರುತ್ತೆ
ಅಂಥವರೆಲ್ಲ ಇವತ್ತು ಲಿಟ್ರೇಟ್ಸ್ ಅಂತ ಹೇಳಿ ಒಂದು ಸೆನ್ಸಸ್ ರಿಪೋರ್ಟು ಅದು ಡಿಫೈನ್ ಮಾಡುತ್ತೆ. ಆ ಪ್ರಮಾಣದಲ್ಲೇ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಈಗ ನೋಡಿ, ಈಗ UN ಇರ್ಬೋದು, ಅಲ್ಲೆಲ್ಲ ಬೇರೆ ಬೇರೆ ಡಿಫೈನ್ ಮಾಡುತ್ತೆ. ಯಾರಿಗೆ ಓದ್ಲಿಕ್ಕೆ ಬರುತ್ತೆ, ಯಾರಿಗೆ ಬರೀಲಿಕ್ಕೆ ಬರುತ್ತೆ, ಯಾರಿಗೆ ಓದೋದು ಬರೀಲಿಕ್ಕೆ ಬರುತ್ತೆ, ಅಂಥವರೆಲ್ಲ ಲಿಟ್ರಸಿ ಅಂತಂದೇಳಿ. ಇವತ್ತು ಇದು ನಿರುದ್ಯೋಗಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಇಲ್ಲಿಟ್ರೇಟ್ಸ್ ಅಂತಕ್ಕಂಥವ್ರು ಏನಿದ್ದಾರೆ, ಇಲ್ಲಿಟ್ರೇಟ್ಸ್ ಆರ್ ದಿ ಎಜುಕೇಟೆಡ್ ಅಂತಕ್ಕಂಥದ್ದಂತೆ ಬಿಲೋ ಪ್ರೈಮರಿ ಲೆವೆಲ್ ಅಂತಕ್ಕಂಥದ್ದು ಏನಿದೆ, ಇದು ಭಾಳ ನಾವು ಈ ಅಂಶಗಳನ್ನು ನೋಡ್ತೀವಿ. ಕಾರಣ ಅಂತ ಹೇಳಿದರೆ, ಸುಮಾರು 70% ಜನ ಏನಾಗಿದೆ ಅಗ್ರಿಕಲ್ಚರ್ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ರಿಂದ ಇದು ಕೂಡ ಒಂದು ಭಾಳ ಪ್ರಮುಖವಾದಂಥ ಕಾರಣ. ನೆಕ್ಸ್ಟು ನಿರುದ್ಯೋಗದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ನಾವು ನೋಡೋದಾದರೆ, ಕಾರಣಗಳನ್ನು ನೋಡಿದ್ವಿ. ಈಗ ಪರಿಣಾಮಗಳನ್ನು ನೋಡೋದಾದರೆ, ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಪರಿಣಾಮಗಳು ಅಂತ ಹೇಳಿದರೆ ಏನು ಇಂಡಿವಿಜುವಲ್ ಲೆವೆಲಲ್ಲಿ ಏನು ನೋಡ್ತೀವಿ, ಓಕೆ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾನಸಿಕ ಒತ್ತಡಗಳು ನೋಡ್ತಾ ಬರ್ತೀವಿ. ಅಂತ ಹೇಳಿದ್ರೆ ಈ ಮೆಂಟಲ್ ಸ್ಟ್ರೆಸ್ ಅಂತಕ್ಕಂಥದ್ದನ್ನು ಹೆಚ್ಚಾಗ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಮೆಂಟಲ್ ಸ್ಟ್ರೆಸ್ ಅಂತಂದು ಹೇಳಿದ್ರೆ ನಮಗೆ ನೋಡಿ, ಒಂದು ರೀತಿಯಲ್ಲಿ ಈಗ ಮಾನಸಿಕ ಒತ್ತಡಗಳಲ್ಲಿ ಈಗ ದುಡಿಮೆಗೂ ಕೆಲಸ ಇಲ್ಲದಕ್ಕೂ ದುಡಿಮೆಗೂ ಜೀವನೋಪಾಯಕ್ಕೂ ಭಾಳ ನೇರ ಸಂಬಂಧ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಬಡತನ ಹೆಚ್ಚಾಗುತ್ತೆ, ಅನ್ನಾಂಗ ಅದರ ಸ್ವರೂಪಗಳು ವಿಸ್ತರಿಸ್ಕೊಳ್ತಾ ಹೋಗ್ತವೆ. ಅನ್ನಾಂಗ, ಹಸಿವಿನ ತೊಂದರೆ, ಹಸಿವು ಜಾಸ್ತಿ ಆಗ್ಬೋದು, ಆಹಾರದ ಭದ್ರತೆ ಇಲ್ಲದೆ ಇರ್ಬೋದು, ಮೂಲಭೂತ ಸೌಲಭ್ಯಗಳು ಇಲ್ಲದಲೇ ಇರ್ಬೋದು. ಇವೆಲ್ಲ ಒಂದು ಕಡೆ ಈ ಅವಲಂಬಿತರನ್ನು ಒಂದು ಕಡೆ ನೋಡ್ತಕ್ಕಂಥದ್ದು, ಅವ್ರನ್ನ ಸಾಕ್ತಕ್ಕಂಥದ್ದು, ಆರೈಕೆ ಮಾಡ್ತಕ್ಕಂಥದ್ದು, ಹಾಗೆ ತನ್ನ ಜೀವನವನ್ನು ಕಟ್ಕೊಳ್ತಕ್ಕಂಥದ್ದು ಎಲ್ಲ ಒಂದು ಕಡೆ. ಇವೆಲ್ಲವೂ ಕೂಡ ಉದ್ಯೋಗ ಇಲ್ಲ ಅಂತಂದು ಹೇಳಿದರೆ ಈ ಒಂದು ರೀತಿಯಲ್ಲಿ ಮಾನಸಿಕ ಖಿನ್ನತೆ ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದನ್ನು, ಹಾಗೆ ಮಾನಸಿಕ ಒತ್ತಡವೂ ಹೆಚ್ಚಾಗುತ್ತೆ ಅನ್ನುವಂಥದ್ದು ಅಂಶಗಳನ್ನು ನೋಡ್ತಾ ಬರ್ತೀವಿ. ಹಾಗೆಯೇ ನೆಕ್ಸ್ಟು ನೋಡೋದಾದರೆ ಆತ್ಮಗೌರವ ಕಳೆದುಕೊಳ್ತಕ್ಕಂಥದ್ದನ್ನು ಅಂತ ಹೇಳಿದರೆ, ಈ ಲಾಸ್ ಆಫ್ ಸೆಲ್ಫ್ ಎಕ್ಸ್ಟ್ರೀಮ್ ಅಂತಕ್ಕಂಥದ್ದನ್ನು, ಆತ್ಮಗೌರವ ಕಳ್ಕೊಳ್ತಕ್ಕಂಥದ್ದನ್ನು ನೋಡಿ. ನಮ್ಮಲ್ಲಿ ಸಾಲ, ನಿರುದ್ಯೋಗ ಆಯಿತು ಅಂತ ಹೇಳಿದರೆ ಜೀವನೋಪಾಯಕ್ಕಾಗಿ ಸಾಲ ಮಾಡ್ತೀವಿ. ಹಾಗೆಯೇ ಸಾಲದವರು ಬಂದು ಏನಾಗಿದೆ ಅಂತ ಹೇಳಿದ್ರೆ ಬಡ್ಡಿ, ಚಕ್ರ ಬಡ್ಡಿ ಅನ್ನೋ ರೀತಿಯಲ್ಲಿ ಸಾಲ ಕೇಳುವಂಥ ಸಂದರ್ಭಗಳು. ಆಮೇಲೆ ಪ್ರತಿನಿತ್ಯ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಹೊಸ ಹೊಸ ನಾವೊಂದು ಇವುಗಳನ್ನು ನಿಭಾಯಿಸ್ತಕ್ಕಂಥ ಸಂದರ್ಭಗಳು ಹೆಚ್ಚು. ಉದಾಹರಣೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಆಹಾರಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು. ಇವೆಲ್ಲವಕ್ಕೂ ಸೇರಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಸಾಲ ಮಾಡ್ತೀವಿ. ಎಲ್ಲೋ ಸಾಲದವರು ನಿಂದನೆಗೆ ಒಳಗಾಗ್ತೀವಿ. ಆಮೇಲೆ ಬೈಗುಳ ಆಗ್ತವೆ, ಜಗಳಗಳಾಗ್ತವೆ, ಸಂಘರ್ಷಗಳಾಗ್ತವೆ, ಮರ್ಯಾದೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಮಾನದ ಪ್ರಶ್ನೆ ಆಗುತ್ತೆ. ಹೀಗೆ ಒಂದು ಆತ್ಮಗೌರವ ಸಮಾಜ ಎಲ್ಲ ಒಂದು ಕಡೆ ನಮಗೆ ಕೆಳಭಾವನೆಯಿಂದ ನೋಡುತ್ತೋ ಏನೋ ಅಂತಕ್ಕಂಥದ್ದನ್ನು, ನಮಗೆ ಆತ್ಮಗೌರವ ಕಳ್ಕೊಳ್ತೀವಿ ಅಂತಕ್ಕಂಥದ್ದು ಅಂಶಗಳನ್ನು ನಮ್ಮಲ್ಲಿ ಮನೆ ಮಾಡಿಬಿಡುತ್ತೆ. ಇದು ಕೂಡ ಒಂದು ಅಂಶಗಳು. ಹಾಗೆಯೇ ಈ ಬಡತನದ ಜೊತೆ ನೇರ ಸಂಬಂಧ ಇದೆ ಅಂತಕ್ಕಂಥದ್ದನ್ನು, ಬಡತನಕ್ಕೂ ನಿರುದ್ಯೋಗಕ್ಕೂ ನೇರ ಸಂಬಂಧ ಇರತಕ್ಕಂಥದ್ದನ್ನು ಅನೇಕ ಈ ನಿರ್ವಿವಾದವನ್ನು ಬಹುಸಂಖ್ಯಾತ ಅಧ್ಯಯನಕಾರರು ಒಪ್ಕೊಳ್ತಾರೆ. ಇದನ್ನು ಅಂದರೆ ಈ ಡೈರೆಕ್ಟ್ಲಿ ಲಿಂಕ್ ಟು ಪಾವರ್ಟಿ. ಬಡತನ ಇದ್ದರೆ ನಿರುದ್ಯೋಗ, ನಿರುದ್ಯೋಗ ಇದ್ದರೆ ಬಡತನ. ಇವನ್ನ ನಾನು ಚರ್ಚೆ ಮಾಡಿದ್ದೀನಿ, ಅದನ್ನು ನೀವು ಅದೇ ರೀತಿಯಲ್ಲೇ ನೋಡ್ಬೋದು. ಹಾಗೆಯೇ ಮುಂದೆ ಹೋದರೆ ಈಗ ಜೀವನದ ಭದ್ರತೆಯ ಸಮಸ್ಯೆ ಬಂದ್ಬಿಡುತ್ತೆ. ಅಂದರೆ ಬಡತನದ ಅಂತ ಹೇಳಿದ್ರೆ ಜೀವನದ ಭದ್ರತೆಯ ಸಮಸ್ಯೆ ನಾವು ನೋಡ್ತಾ ಬರ್ತೀವಿ. ಏನಿದೆ ಜೀವನದ ಭದ್ರತೆಯ ಸಮಸ್ಯೆ ಅಂತಂದು ಹೇಳಿದ್ರೆ, ಈಗ ಕೆಲಸ ಇಲ್ಲದೆ ಇರ್ತಕ್ಕಂಥ ಅಂಶಗಳು, ಅಂದರೆ ಜೀವನ ಅಂತಕ್ಕಂಥದ್ದು ಒಂದು ಸಮಸ್ಯೆ. ಇಲ್ಲಿ ನಿತ್ಯವೂ ಒಂದು ಕೂಲಿ ಇರೋದಿಲ್ಲ, ನಿತ್ಯವೂ ಪೂರ್ಣಕಾಲಿಕ ಉದ್ಯೋಗ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಅರೆಕಾಲಿಕ ಉದ್ಯೋಗ ಇದೆ. ಆಮೇಲೆ ಅರೆಕಾಲಿಕ ಉದ್ಯೋಗದಿಂದ ನಮಗೆ ಉದ್ಯೋಗ ಅಂತ ಹೇಳಿದ್ರೆ ಒಂದು ಅದರಿಂದ ಈ ಉತ್ಪಾದನೆ ಇರೋದಿಲ್ಲ, ದುಡಿಮೆ ಇರೋದಿಲ್ಲ. ಇವು ಈ ಜೀವನಕ್ಕೆ ಸಂಬಂಧಪಟ್ಟಂತೆ ಇದು ಜೀವನದ ಒಂದು ಭದ್ರತೆ ಸಮಸ್ಯೆ ಆಗೋಗ್ಬಿಡುತ್ತೆ. ಈಗ ನಾವು ಯಾವುದನ್ನು ನಂಬ್ಕೊಂಡು ಏನಾಗಿದೆ, ಯಾವುದೋ ಒಂದು ಸರ್ಕಾರಿ ಹುದ್ದೆ ಇದೆ ಅಂತ ಹೇಳಿದರೆ ಅದೊಂದು ಭದ್ರತೆ ಕೊಡುತ್ತೆ. ನಾನು ಎಲ್ಲವನ್ನು ನಿಭಾಯಿಸ್ಬೋದು. ಎಲ್ಲ ನಿಭಾಯಿಸೋಕ್ಕಾಗಲಿಲ್ಲ ಅಂತ ಹೇಳಿದ್ರು
ಕೆಲವನ್ನ ಮೂಲಭೂತವಾಗಿರ್ತಕ್ಕಂಥ ಅಂಶಗಳನ್ನು ನಾವು ನಿಭಾಯಿಸ್ಬೋದು ಅಂತಂದೇಳಿ. ಅಂದರೆ ಒಂದು ಭದ್ರತೆ ಇರುತ್ತೆ ಬೇರೆ ಬೇರೆ. ಆದರೆ ನಿರುದ್ಯೋಗ ಇದ್ದರೆ ಜೀವನಕ್ಕೆ ಭದ್ರತೆಯೇ ಇರೋದಿಲ್ಲ. ಇದು ಭಾಳ ಒಂದು ದೊಡ್ಡ ಒಂದು ವ್ಯತಿರಿಕ್ತವಾದ ಪರಿಣಾಮ ಸಮಾಜದಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಈ ಸೋಷಿಯಲ್ ಲೆವೆಲಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದರೆ ನಾಗರಿಕ ಶಾಂತಿ ಅಂತಕ್ಕಂಥದ್ದನ್ನು. ಅಂದರೆ ನಾಗರಿಕ ಶಾಂತಿ, ಈಗ ನೋಡಿ, ಆ ಬಡತನ ಇರ್ತಕ್ಕಂಥವ್ರ ಪ್ರಮಾಣ ವ್ಯಾಪಕವಾಗಿ ಹೆಚ್ಚಾಗ್ತಾ ಬಂದಾಗ, ಅವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಬಂದಾಗ, ಆಗ ಅವರೆಲ್ಲರೂ ಕೂಡ ಆಹಾರಕ್ಕಾಗಿನ ಮೂಲಭೂತ ಸೌಲಭ್ಯಗಳನ್ನು ಪಡೆಯುವ ಉದ್ದೇಶದಿಂದ ಏನಾಗಿದೆ ಅಂತಂದು ಹೇಳಿದರೆ ಅವರು ಅನ್ಯ ಮಾರ್ಗಗಳನ್ನು ಹುಡ್ಕೊಂಡ್ಬಿಡ್ತಾರೆ. ಅಂದರೆ ಈ ಅನ್ಯ ಮಾರ್ಗಗಳು ಅಂತಂದು ಹೇಳಿದರೆ ನಮಗೆ ಈ ಅಪರಾಧಗಳು ಹೆಚ್ಚಾಗ್ತಕ್ಕಂಥದ್ದನ್ನು, ಆಮೇಲೆ ಸಮಾಜದಲ್ಲಿ ಅಪವರ್ತನೆ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ಅದಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಅವರು ಈ ಸಮಾಜಕ್ಕೆ ಸಂಬಂಧಪಟ್ಟಂತೆ ಶಾಂತಿಯನ್ನು ಇವರು ಕದಡ್ತಕ್ಕಂಥದ್ದನ್ನು, ಅಂದರೆ ಬೇರೆ ಬೇರೆ ವಿಷಯಗಳಲ್ಲಿ ಇವರು ಬೇರೆ ಬೇರೆ ಕೃತ್ಯಗಳಲ್ಲಿ ತೊಡಗಿದಾಗ, ಆಗ ಇವ್ರ ಸಂಖ್ಯೆ ಜಾಸ್ತಿ ಆದಾಗ ಅದು ನಾಗರಿಕ ಸಮಾಜ ಅಶಾಂತಿಗೆ ಈಡು ಮಾಡಿಕೊಟ್ಟು ಬಿಡುತ್ತೆ, ಒಂದು ನಿರುದ್ಯೋಗದ ಪ್ರಮಾಣ ಅಂತಕ್ಕಂಥದ್ದನ್ನು. ಹಾಗೆಯೇ ಮುಂದೆ ನೋಡೋದಾದರೆ ಈ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದನ್ನು, ಅಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಈಗ ನೋಡಿ, ಎಲ್ಲರೂ ಅಪವರ್ತಿತ ಕೃತ್ಯಗಳಲ್ಲಿ ಭಾಗಿಯಾಗಕ್ಕೆ ಶುರುವಾದರೆ, ಹಾಗೆಯೇ ಸಮಾಜದಲ್ಲಿ ಅಪರಾಧ ಕೃತ್ಯಗಳಲ್ಲಿ ಹೆಚ್ಚು ಜನ ತೊಡಗಕ್ಕೆ ಪ್ರಾರಂಭ ಮಾಡಿದರೆ, ಇದು ನಾಗರಿಕ ಅಶಾಂತಿ ಅಥವಾ ಈ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗುತ್ತೆ. ಈಗ ಕೆಲವೆಷ್ಟೋ ಈ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತಂದು ಹೇಳಿದ್ರೆ, ಭಯೋತ್ಪಾದನಾ ಕೃತ್ಯಗಳಂಥ ಸಮಸ್ಯೆಗಳಿಗೆ ಈಡಾಗ್ತಕ್ಕಂಥದ್ದು, ನೆಕ್ಸಲಿಸ್ಟ್ ಕೃತ್ಯಗಳಿಗೆ ಅವರು ಒಳಗಾಗ್ತಕ್ಕಂಥದ್ದನ್ನು, ಇದು ಈ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಇದು ಕೂಡ ಒಂದು ಅಂಶ, ನಿರುದ್ಯೋಗದಿಂದ ಆಗ್ತಕ್ಕಂಥ ಪರಿಣಾಮ. ಆಮೇಲೆ ಸಮಾಜ ಕೆಳಭಾವನೆಯಿಂದ ನೋಡ್ತಕ್ಕಂಥದ್ದು, ದ ಸೊಸೈಟಿ ಈಸ್ ಲುಕಿಂಗ್ ಅಪಾನ್ ದಿ ಡೌನ್. ಅಂದರೆ ಈ ನಿರುದ್ಯೋಗಸ್ಥರನ್ನು ನೋಡ್ತಕ್ಕಂಥ ಸಮಾಜ ಹೇಗಿದೆ ನೋಡಿ. ಉದ್ಯೋಗಸ್ಥರಲ್ಲಿ ಇರ್ತಕ್ಕಂಥವ್ರು ಏನಾಗಿದೆ, ಇವತ್ತು ದುಡ್ಡಿದ್ದವನು ಎದ್ದು ಕಾಣ್ತಾನೆ, ಉದ್ಯೋಗ ಇದ್ದವ್ರು ಅಂತ ಏನಾಗಿದೆ ಅಂತಂದು ಹೇಳಿದ್ರೆ, ಅವ್ರನ್ನ ಸಮಾಜದಲ್ಲಿ ಒಂದು ಐಡೆಂಟಿಟಿ ಇರುತ್ತೆ. ಯಾರು ಉದ್ಯೋಗದಲ್ಲಿ ಇರ್ತಾರೆ ಅವ್ರಿಗೆಲ್ಲ ಒಂದು ಐಡೆಂಟಿಟಿ ಇರುತ್ತೆ. ಒಂದು ಸಣ್ಣ ಕೆಲಸ ಆಗಲಿ, ದೊಡ್ಡ ಕೆಲಸ ಆಗಲಿ, ಅವನ ಜೀವನೋಪಾಯಕ್ಕೆ ಸಂಬಂಧಪಟ್ಟಂಥ ಯಾವುದೋ ಒಂದು ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದೇನೆ ಅಂತಂದು ಹೇಳಿದ್ರೆ ಸಮಾಜ ಅವನನ್ನು ಗೌರವಿಸುತ್ತೆ. ಇವತ್ತು ಎಷ್ಟೇ ನಾವು ಪದವಿಗಳು ತಗೊಳ್ತೀವಿ, ಆದರೆ ಆ ಪದವಿಗಳಿಗೆ ತಕ್ಕಂತೆ ಅಥವಾ ಒಂದು ಉದ್ಯೋಗ ಸಿಗಲಿಲ್ಲ ಅಂತಂದು ಹೇಳಿದರೆ, ಅವನು ನಿರುದ್ಯೋಗಿ ಆದರೆ ಆ ಸಮಾಜ ಅವ್ರನ್ನ ಕೆಳಭಾವನೆಯಿಂದ ನೋಡ್ತಕ್ಕಂಥ ಅಂಶಗಳನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಈ ನಿರುದ್ಯೋಗಿಗಳು ಸಮಾಜ ವಿರೋಧಿ ಅಂಶಗಳಿಂದ ಭಾಳ ಸುಲಭವಾಗಿ ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ. ಅಂದರೆ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಒಳಗಾಗ್ತಾರೆ. ಯಾಕೆ ಅಂತಂದು ಹೇಳಿದ್ರೆ, ಬಡತನ ಭಾಳ ಪ್ರಮುಖವಾಗಿ ಇಲ್ಲಿ ತನ್ನ ಬಡತನ ಅಂತಕ್ಕಂಥದ್ದು ಎಲ್ಲಕ್ಕೂ ದಾರಿ ಮಾಡಿಕೊಟ್ಟು ಬಿಡುತ್ತೆ ಅಂತಕ್ಕಂಥದ್ದನ್ನು. ಹಾಗೆಯೇ ದೀರ್ಘಕಾಲೀನ ನಿರುದ್ಯೋಗದ ನಂತರ ಏನಾಗಿದೆ ಅಂದರೆ, ದೀರ್ಘಕಾಲದವರೆಗೂ ನಿರುದ್ಯೋಗಿಗಳು ಏನು ಮಾಡ್ತಾರೆ, ಯುವಕರು ಎಲ್ಲ ಒಂದು ಕಡೆ ಹಣ ಸಂಪಾದನೆಗಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಥವಾ ತಪ್ಪು ಚಟುವಟಿಕೆಗಳಲ್ಲಿ ತೊಡಕೊಳ್ತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಹಾಗಾಗಿನ ದೇಶದಲ್ಲಿ ಅಪರಾಧಗಳ ಪ್ರಮಾಣ ಕಾಲಘಟ್ಟದಿಂದ ಕಾಲಘಟ್ಟಕ್ಕೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಅದರ ಚಲನೆಯ ವೇಗ ಹೆಚ್ಚಿಸಿಕೊಳ್ಳುತ್ತೆ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಇದುವರೆಗೂ ನಾವು ನಿರುದ್ಯೋಗದ ಪರಿಕಲ್ಪನೆ, ನಿರುದ್ಯೋಗದ ಅರ್ಥ, ಹಾಗೆ ನಿರುದ್ಯೋಗದ ಸ್ವರೂಪ, ನಿರುದ್ಯೋಗದ ಪ್ರಮಾಣ, ಅದಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ನೋಡ್ತಾ ಬಂದ್ವಿ. ಹಾಗೆ ನಿರುದ್ಯೋಗವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಕಾರ್ಯತಂತ್ರಗಳನ್ನು ನಾವು ನೋಡೋದಾದರೆ, ಸರ್ಕಾರ ಇದಕ್ಕೆ ಬೇಕಾದಷ್ಟು ಯೋಜನೆಗಳು ತಂದಿದೆ. ಈಗ IRDP ಇರ್ಬೋದು, ಹಾಗೆ ಟ್ರೈಸಮ್ ಇರ್ಬೋದು, ಡ್ವಾಕ್ರಾ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದರೆ NREGP ಇರ್ಬೋದು, RLEGP ಅಂತಕ್ಕಂಥದ್ದು ಮೊದಲೇ ಮಾಡಿದರು. ಹಾಗೆ JRY ಇರ್ಬೋದು, ಅನೇಕ ಪಾಲಿಸಿಗಳನ್ನು ಸರ್ಕಾರ ಏನಾಗಿದೆ, ಭಾರತ ಸರ್ಕಾರ
ಮತ್ತು ಕರ್ನಾಟಕ ಸರ್ಕಾರ ಇವನ್ನ ತಂದಿರತಕ್ಕಂಥದ್ದನ್ನು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಆ್ಯಕ್ಟ್, ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ 100 ದಿನಗಳ ಉದ್ಯೋಗ ಇವತ್ತು ಇತ್ತೀಚಿನ ಬೆಳವಣಿಗೆಗಳು ಮತ್ತು ಬದಲಾವಣೆಗಳು ಅಮೆಂಡ್ಮೆಂಟಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದರೆ, ಇವತ್ತು 150 ದಿನಗಳ ಕಾಲ ಏನಾಗಿದೆ, ಒಂದು ದೈಹಿಕವಾಗಿ ದುಡಿತಕ್ಕಂಥ ನಿರುದ್ಯೋಗಿಗಳಿಗೆ ಆ ಕುಟುಂಬಕ್ಕೆ 100-150 ದಿನಗಳ ತನಕ ಉದ್ಯೋಗ ನೀಡ್ತಕ್ಕಂಥ ಅವಕಾಶಗಳು ಇಂಥ ಯೋಜನೆಯಲ್ಲಿ ಕೊಡ್ತಾ ಬಂದಿದೆ. ಹಾಗೆಯೇ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಂತಕ್ಕಂಥದ್ದನ್ನು ಇಲ್ಲೂ ಕೂಡ 2015ರಲ್ಲಿ ಇದು ಲಾಂಚ್ ಆಗುತ್ತೆ. ಇದು ಅಲ್ಲಿಂದ ಏನಾಗಿದೆ ಅಂತ ಹೇಳಿದ್ರೆ, ಯೂತ್ಸಿಗೆ ಸಂಬಂಧಪಟ್ಟಂತೆ ಮತ್ತು ಇಂಡಸ್ಟ್ರಿಗಳಲ್ಲಿ ಮತ್ತು ಸ್ಕಿಲ್ ಟ್ರೈನಿಂಗಲ್ಲಿ ಕೊಡ್ತಕ್ಕಂಥದ್ದನ್ನು ಹೀಗೆ ಈ ರೂಪದಲ್ಲಿ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಅವರ ಜೀವನದ ಭದ್ರತೆಯನ್ನು ಕಾಪಾಡೋ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದು ಹೇಳಿದರೆ ತಗೊಂಬರ್ತಕ್ಕಂಥದ್ದನ್ನು ನೋಡ್ತಾ ಬರ್ಬೋದು. ಹಾಗೆ ಸ್ಟಾರ್ಟಪ್ಪು ಇಂಡಿಯನ್ ಸ್ಕೀಮ್ಸ್ ಏನಾಗಿದೆ ಅಂತ ಹೇಳಿದರೆ ಬೇಕಾದಷ್ಟು ಇವುಗಳಿಗೆ ಇವತ್ತು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಇರ್ಬೋದು, ಹಾಗೆಯೇ ಗ್ರಾಮ್ ಸ್ವರಾಜ್ ಯೋಜನೆ ಇರ್ಬೋದು, ಹಾಗೆಯೇ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತಕ್ಕಂಥದ್ದನ್ನು ನೋಡ್ಬೋದು. ಹಾಗೆಯೇ ಗ್ರಾಮ ಸಮೃದ್ಧಿ ಯೋಜನೆ ಅಂತಕ್ಕಂಥದ್ದು ಇರ್ಬೋದು. ಹೀಗೆ ಅನೇಕ ಯೋಜನೆಗಳು, ಸುಮಾರು 100 ಯೋಜನೆಗಳು ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಅತಿ ಹೆಚ್ಚು ಕಾರ್ಯತಂತ್ರಗಳನ್ನು ರೂಪಿಸಿ ಈ ಒಂದು ಉದ್ಯೋಗಗಳನ್ನು ಸೃಷ್ಟಿಸುವ ಹಿನ್ನೆಲೆಯಲ್ಲಿ ತುಂಬ ಅದಕ್ಕೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಸ್ನೇಹಿತರೆ, ಈ ಸರ್ಕಾರ ಅನೇಕ ಯೋಜನೆಗಳು ಏನು ನಿರುದ್ಯೋಗ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಗ್ರಾಮೀಣ ಮಟ್ಟಕ್ಕೂ ಇದನ್ನು ಅನುಷ್ಠಾನ ಮಾಡ್ಕೊಂಡು ಬಂದಿರತಕ್ಕಂಥದ್ದೇನಿದೆ, ಇವು ಮುಂದಿನ ಒಂದು ಕಾನ್ಸೆಪ್ಟ್ ಇದೆ ಈ ಚಾಪ್ಟರಲ್ಲೇ, ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಅಂತಕ್ಕಂಥದ್ದನ್ನು. ಅಲ್ಲಿ ಈ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಚರ್ಚಿಸೋಣ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.